ಹೆಸರು ಶಾರದಾ ಅಂತ. ನಾನು ವಿಜಯನಗರದಿಂದ ಬಂದಿದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ನನ್ನ ಮೆಂಟಲಿ ಫಿಸಿಕಲಿ ಎರಡೂ ಪ್ರಾಬ್ಲಮ್ಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಸುಮಾರು 5-6 ವರ್ಷದಿಂದ ಒಂದು ಹೆವಿ ಪ್ರಾಬ್ಲಮಿಂದ ನಾನು ಫೇಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೆ. ನನಗೆ ಗೊತ್ತಾಯಿತು, ಲಾಸ್ಟ್ ಒಂದು ಸಲ ಬಂದಿದ್ದೆ, ಬಟ್ ಕಂಟಿನ್ಯೂ ಮಾಡಿರಲಿಲ್ಲ. ಇವಾಗ ಮತ್ತೆ ನಾನು ಬೇರೆ ಕಾರಣಗಳಿಂದ ಬಂದೆ ಇಲ್ಲಿಗೆ. ಇದೊಂದು ಇವತ್ತು ನನಗೆ ಡೇಟ್ ಕೊಟ್ಟಿದ್ರು. ನಾನು ಇದನ್ನು ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಇತ್ತು ನನಗೆ, ಬಟ್ ಅದ್ರ ಬಗ್ಗೆ ನನಗೆ ಯಾವುದೇ ನಾಲೆಜ್ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಗಿತ್ತು ಅದ್ರದ್ದು ಒಂದು ನಮ್ಮ ಬಾಡಿ ಮೇಲೆ ಅದೊಂದು ಯಾವ ರೀತಿ ಅವ್ರು ಮಾಡುವ ಒಂದು ವಿಧಾನಗಳು. ಇವಾಗ ಸರ್ ಒಂದು ರೇಖಿ ವ್ಯವಸ್ಥೆ ಮಾಡಿದ್ರಂತೆ, ಅದು ನನಗೆ ಗೊತ್ತಿರಲಿಲ್ಲ. ಬಟ್ ಅದು ನನಗೆ ಹೆಂಗೆ ಫೀಲ್ ಆಗ್ತಾ ಇತ್ತಂದರೆ, ನಾನು ಕಣ್ಣು ಮುಚ್ಚಿ ಕೂತಾಗ ಬಹಳಷ್ಟು ಒಳಗಡೆನಿಂದ ನಮಗೆ ಒಂದು ಬದಲಾವಣೆಗಳು ಗೊತ್ತಾಗ್ತಾ ಇತ್ತು. ಅದನ್ನು ವರ್ಡಲ್ಲಿ ಹೇಳೋದ್ರ ಬದಲು ಫೀಲ್ ಮಾಡಿದಾಗಲೇ ಅದನ್ನು ಗೊತ್ತಾಗೋದು. ಬಾಡಿಯಲ್ಲಿ ಯಾವ ರೀತಿ ಒಂದು ರಿಯಾಕ್ಷನ್ ಆಗುತ್ತೆ, ಅದು ನಮ್ಗೆ ಒಂಥರ ಖುಷಿ ಕೊಡುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಆಮೇಲೆ ಮೇಡಮ್ ಅಷ್ಟೇ ಅದು ಏನು ಮಂತ್ರ ಒಂದು ಕೊಟ್ಟಿದ್ದಾರೆ, ಅದನ್ನು ನಾನು ಒಂದು 2 ರೌಂಡ್ ನಾನು ಜಪ ಮಾಡಿದೆ. ಅದರಲ್ಲೂ ನನಗೆ ಬಹಳಷ್ಟು ಖುಷಿ ಅಂತ ಅನ್ನಿಸ್ತು. ಮಾಡ್ತಾ ಮಾಡ್ತಾ ಇದರಲ್ಲಿ ಬೆನಿಫಿಟ್ ಇದೆ ಅಂತ ನನಗೆ ಆವಾಗಲೇ ಗೊತ್ತಾಯ್ತು. ನನಗೆ ಅದನ್ನು ಹೇಳುವಾಗಲೇ ಗೊತ್ತಾಯ್ತು ನನಗೆ 2 ರೌಂಡಲ್ಲಿ ಬೆನಿಫಿಟ್ ಇದೆ ಇದರಲ್ಲಿ ಅಂತ. ಬಟ್ ಎಲ್ಲ ಟೈಪಲ್ಲೂ ಇವತ್ತು ಏನು ನಾನೊಂದು ಸೆಷನ್ ತಗೊಂಡು ಅದು ನನಗೆ ಇಲ್ಲಿ ಎಲ್ಲರೂ ಸೇರಿ, ಮೇಡಮ್ ಆಗಿರ್ಬೋದು, ಸರ್ ಆಗಿರ್ಬೋದು, ಮತ್ತು ಇಲ್ಲಿ ಇರುವಂತಹ ಎಲ್ಲ ಅವರ ಇದು ಸ್ಟಾಫ್ ಇರ್ಬೋದು, ಎಲ್ಲರೂ ಅವರು ಹೇಳುವ ಒಂದು ಎಲ್ಲನೂ ಅಂದರೆ ಏನು ಡೈರೆಕ್ಷನ್ ಕೊಡ್ತಾರೋ, ಅವರು ಖುದ್ದು ನಿಂತು ಹೇಗೆ ಸಪೋರ್ಟಿವ್ ಆಗಿ ಮಾಡ್ತಾರೋ ಕೆಲಸಗಳು ಬಹಳಷ್ಟು ಚೆನ್ನಾಗಿದೆ. ಎಲ್ಲೂ ನಾನು ನೋಡಲಿಲ್ಲ. ಇದು ನಾನು ಫಸ್ಟ್ ಟೈಮ್. ಕೆಲವು ಅಲ್ಲಿ ಇಲ್ಲಿ ಹೋಗಿದ್ದೀನಿ ನನ್ನ ಕ್ಲಾಸ್ಗಳಿಗೆ, ಬಟ್ ನಾನು ಇಲ್ಲಿ ಅದನ್ನು ನಾನು ಫೀಲ್ ಮಾಡ್ತಾ ಇರೋದು ಇಲ್ಲೇ ಫಸ್ಟ್ ಟೈಮ್. ಇದರಿಂದ ನನಗೆ ಬಹಳಷ್ಟು ಬೆನಿಫಿಟ್ ಇರ್ಬೋದು ಅಂತ ನಾನೊಂದು ಬಹಳಷ್ಟು ಆಶಯ ಇಟ್ಟಿದ್ದೀನಿ. ನನಗೆ ನಂಬಿಕೆನೂ ಬರ್ತಾ ಇದೆ ಎಲ್ಲ ರೀತಿ. ಮೇಡಮ್ ಅವ್ರದ್ದು ಕೌನ್ಸಿಲಿಂಗ್ ಟೈಪಲ್ಲೂ ಅವರು ಹೇಳ್ತಾರೆ ನಮಗೆ. ಟೋಟಲಿ ನಾನು ಹ್ಯಾಪಿಯಾಗಿದ್ದೀನಿ. ಒಂಥರ ಇದರಿಂದ ನನಗೆ ಇಲ್ಲಿ ದೇವರು ಹಾಗೂ ಇವರ ಎಲ್ಲ ಬಳಗದಿಂದ ನನಗೆ ಬೆನಿಫಿಟ್ ಸಿಗಲಿ ಅಂತ ನಾನು, ಅದು ಸ್ವಾರ್ಥ ಅಲ್ಲ, ಬಟ್ ನಾನು ಆಶಯ ಮಾಡ್ತೀನಿ.